ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬಯಲುಸೀಮೆ ಚಳ್ಳಕೆರೆ ನಗರದ ಬಹು ದಿನಗಳ ಬೇಡಿಕೆಯಾದ ಒಳಚರಂಡಿ ಯೋಜನೆಗೆ ಸಚಿವ ಸಂಪುಟ ಅಸ್ತು ನೀಡಿದೆ. ಕಳೆದ 3 ಬಾರಿ ಹ್ಯಾಟ್ರಿಕ್ ಸಾಧನೆಗೈದ ಶಾಸಕ ಟಿ ರಘುಮೂರ್ತಿ ಪಟ್ಟು ಬಿಡದೆ ಬಯಲುಸೀಮೆ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದಾರೆ ಎಂಬುದಕ್ಕೆ ಮತ್ತೆ ಸಾಬೀತು ಆದಂತಿದೆ. ಹೌದು, ಕಳೆದ 2013ರಿಂದ ಶಾಸಕರಾಗಿ ಆಯ್ಕೆಯಾದ ಶಾಸಕ ಟಿ ರಘುಮೂರ್ತಿ ಚಳ್ಳಕೆರೆ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ. ವಿಶಾಲವಾದ ರಸ್ತೆ, ಇಂಜಿನಿಯರಿಂಗ್ ಕಾಲೇಜ್, ಜಿಟಿಟಿಸಿ ಕೇಂದ್ರ, ಬಿಸಿಎಂ, ವಸತಿ ಹಾಸ್ಟೆಲ್, ಕೆಎಸ್ಆರ್ಟಿಸಿ ಬಸ್ ಡಿಪೋ, ಸರ್ಕಾರಿ ಬಸ್ ನಿಲ್ದಾಣ, ಕಲಾಮಂದಿರ, ಸಮುದಾಯ ಭವನಗಳು, ನೀರಾವರಿ, ಬ್ರಿಡ್ಜ್ ಕಮ್ ಬ್ಯಾರೇಜ್ ಹೀಗೆ ಚಳ್ಳಕೆರೆಯ ಮೂಲ ಸ್ವರೂಪವನ್ನೇ ಬದಲಾಯಿಸಿದ ಹೆಗ್ಗಳಿಕೆಯ ಕೀರ್ತಿಗೆ ಜೊತೆಗೆ ನಗರದಲ್ಲಿ ಒಳಚರಂಡಿ ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆಗೆ ರಘುಮೂರ್ತಿ ಮುಡಿಗೆ ಸಲ್ಲುತ್ತದೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಚಳ್ಳಕೆರೆ ನಗರಕ್ಕೆ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲು 198 ಕೋಟಿ ರೂಪಾಯಿ ಅನುದಾನ ಸಚಿವ ಸಂಪುಟ ಸಭೆಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ಶಾಸಕ ಟಿ ರಘುಮೂರ್ತಿಯವರ ನಿರಂತರ ಪರಿಶ್ರಮಕ್ಕೆ ಫಲ ದೊರಕಿದೆ. ಬಿಡುಗಡೆಗೆ 2024 ಡಿಸೆಂಬರ್ 12ರಂದು ಬೆಳಗಾವಿಯ ಸರ್ಕಾರ ಚಳಿಗಾಲದ ಸುವರ್ಣ ವಿಧಾನಸೌಧದಲ್ಲಿ ನಡೆದ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಶಾಸಕ ಟಿ ರಘುಮೂರ್ತಿ ಅವರು ಒಳಚರಂಡಿ ಕಲ್ಪಿಸುವ ಬಗ್ಗೆ ಸರ್ಕಾರದ ಗಮನ ಸೆಳೆದಿದ್ದರು. ಆದರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅಧಿವೇಶನಕ್ಕೂ ಮೊದಲು ಚಳ್ಳಕೆರೆ ಜನರಿಗೆ ಸಿಹಿ ಸುದ್ದಿ ದೊರಕಿದ್ದು, ಶಾಸಕ ಟಿ ರಘುಮೂರ್ತಿ ಅವರ ನಿರಂತರ ಶ್ರಮ ಹಾಗೂ ಅವರ ಅಭಿವೃದ್ಧಿ ಪರ ಚಿಂತನೆಯಿಂದ ಸರ್ಕಾರದ ಮೇಲೆ ಒತ್ತಡ ಹೇರುವ ಮೂಲಕ ಚಳ್ಳಕೆರೆ ನಗರದ ಒಳಚರಂಡಿ ವ್ಯವಸ್ಥೆಗೆ 198 ಕೋಟಿ ರು ಅನುದಾನಕ್ಕೆ ಆಡಳಿತಾತ್ಮಕ ಒಪ್ಪಿಗೆ ದೊರಕಿದೆ ಎಂದು ಶಾಸಕ ಟಿ ರಘುಮೂರ್ತಿ ಮಾಧ್ಯಮದೊಟ್ಟಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಎಲ್ಲ ಬರಗಾಲ ಬಂತು. ಆವಾಗ ಬಂದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಇದರಲ್ಲಿ ಮಾಡ್ತೀವಿ, ಯಾಕಂದ್ರೆ ಬರಗಾಲ ಇದೆ, ಅಷ್ಟು ಹಣ ಒದಗಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಾಗ ಇದು ಮಾಡಿದ್ರು. ಮತ್ತೆ ಸರ್ಕಾರ ಬದಲಾವಣೆ ಆಯಿತು. ನಾನು 2ನೇ ಬಾರಿ ಶಾಸನ ಆದಾಗ ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಈಗ 3ನೇ ಬಾರಿ ಆದಾಗ 2 ವರ್ಷ ಸತತವಾಗಿ ಅದಕ್ಕೆಲ್ಲ ಏನು ವ್ಯವಸ್ಥೆ ಬೇಕೋ ಎಲ್ಲ ಬೇರೆ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಇರ್ಬೋದು, ಬೇರೆ ಸಂದರ್ಭದಲ್ಲಿ ಇರ್ಬೋದು, ಮೀಟಿಂಗ್ಗಳಿರ್ಬೋದು, ಎಲ್ಲ ನಾವು ಸರ್ಕಾರಕ್ಕೆ ನಮ್ಮ ಈಗಿನ ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟ ಸಚಿವರಿಗೆ ಮತ್ತು ಇಲಾಖೆಗೆ ಎಲ್ಲ ಮನವರಿಕೆ ಮಾಡಿ ಈಗ ನಿನ್ನೆ ತಾನೇ 198 ಕೋಟಿಗಳಿಗೆ ಇದು ಒಳಚರಂಡಿ ವ್ಯವಸ್ಥೆ ಮಂಜೂರಾಗಿದೆ ಕ್ಯಾಬಿನೆಟಲ್ಲಿ. ಜೊತೆಗೆ ಇದಕ್ಕಿಂತ ಪೂರ್ವದಲ್ಲಿ STP ಸೀರಿಯಸ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದಕ್ಕೆ ಸಂಬಂಧಿಸಿದಂತೆ ಅದಾಗಲೇ ಟೆಂಡರ್ ಆಗಿದೆ. 15 ಕೋಟಿ 16 ಲಕ್ಷ ಅದನ್ನು ಟೆಂಡರ್ ಆಗಿ ಏನು ವರ್ಕ್ ಆರ್ಡರ್ ಕೂಡ ಅಂತ ಬಂದಿದೆ. ಒಟ್ಟಾರೆಯಾಗಿ 213 ಕೋಟಿ 16 ಲಕ್ಷದ ಒಂದು ಕಾಮಗಾರಿ ನಗರಸಭೆಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಮಂಜೂರಾಗಿದೆ. ನಾನು ಈ ಸಂದರ್ಭದಲ್ಲಿ ನಾನೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ನಮ್ಮ ಸಂಬಂಧಪಟ್ಟ ಸಚಿವರು ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿರ್ಬೋದು, ಆರ್ಥಿಕ ಇಲಾಖೆ ಅಧಿಕಾರಿಗಳಿರ್ಬೋದು, ನಮ್ಮ ಡೆಪ್ಟಿ ಕಮಿಷನರ್ ಅಂದರೆ ಇದಕ್ಕೆಲ್ಲನೂ ಕೂಡ ಇಲ್ಲಿರ್ತಕ್ಕಂಥ ನಗರಸಭೆ ಸದಸ್ಯರು ಇರ್ಬೋದು, ಕಾಲಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿ. ಯಾಕಂದರೆ ಇದು ಒಂಥರ ದೊಡ್ಡ ಒಂದು ಪ್ರಾಜೆಕ್ಟ್ ಇದು. ಆಮೇಲೆ ಇದು ಮಂಜೂರಾಗಬೇಕಂದ್ರೆ ಎಲ್ಲ ಹಂತದ ನಮ್ಮ ಸರ್ಕಾರ ಸೇರಿ ಮುಖ್ಯಮಂತ್ರಿಯಿಂದ ಕೆಳಗಿನ ಹಂತದಿಂದ ಹಿಡಿದು ನಗರಸಭೆಯಿಂದ ಹಿಡಿದು ಸಾರ್ವಜನಿಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಮೊದಲೇದಾಗಿ ಸಲ್ಲಿಸ್ತೇನೆ. ಇನ್ನು 9 MLD ಅಲ್ಲ, 9 MLD ಸಾಮರ್ಥ್ಯದ ನಿರ್ವಹಣಾ ಘಟಕ STP ಅದನ್ನ ಈಗಾಗಲೇ ಟೆಂಡರ್ ಆಗಿದೆ. ಈಗ 198 ಲಕ್ಷಕ್ಕೆ ಇವರು ಸುಮಾರು 170 ಕಿಲೋಮೀಟರ್ ಆಗ್ತಾರೆ ನಗರದಲ್ಲಿ. ಇಷ್ಟೇ ಅಂತ ಲೆಂತ್ ಎಲ್ಲ ರಸ್ತೆಗಳು ಮಾಡಬೇಕಲ್ಲ. ಹೊಸ ಲೇಔಟ್ಗಳಲ್ಲಿ ಇವಾಗ UTP ಪ್ರಾವಿಷನ್ ಇದೆ. ಹಳೆಯವು ಯಾವೆಲ್ಲ ಇತ್ತು, ಯಾರು ನಮಗೆ ಎಕ್ಸಿಸ್ಟಿಂಗ್ ಹಳೆ ರೋಡ್ಗಳು ಒಳಗಡೆ ಇರ್ತಕ್ಕಂಥ ಸ್ಲಮ್ ಏರಿಯಾದಲ್ಲಿ ಇರ್ಬೋದು, ಕೆಲವೊಂದು ಬಹಳ ಸಣ್ಣ ರಸ್ತೆಗಳಿದೆ, ಎಲ್ಲ ಪ್ರತಿಯೊಂದಕ್ಕೂ ಕೂಡ